ಹಿರಿಯೂರು ಕೃಷ್ಣಮೂರ್ತಿಗಳು ನಮಗೆ ಕೆಲಸ ಹೇಳ್ತಿದ್ರು ಅನ್ನೋದೇ ನಮಗೆ ಆ ಒಂದು ಸಂದರ್ಭದಲ್ಲಿ ಕೆಲಸ ಮಾಡ್ತಿದ್ವಲ್ಲ ನಾವು ಅನ್ನೋದೇ ನಮಗೆ ಒಂದು ಜೀವನದಲ್ಲಿ ಸಿಕ್ಕಂತ ಒಂದು ಸೌಭಾಗ್ಯ. ಎಂತೆಂಥ ಸಂದರ್ಭದಲ್ಲಿ ಅವರಿಗೆ ನಮಗೆ ಗೈಡ್ ಮಾಡ್ತಿದ್ರು ಅಂತಂದ್ರೆ 1985ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ 19 ಜನ ಇದ್ದಂಥ MLAಗಳು ಎರಡು ಸ್ಥಾನಕ್ಕೆ ನಾವು ಕೂರಿಸ್ತೀವಿ. ಆ ಸಂದರ್ಭದಲ್ಲಿ ಹಿರಿಯೂರು ಕೃಷ್ಣಮೂರ್ತಿಗಳ ಮನೆಗೆ ಮಾನ್ಯ ಯಡಿಯೂರಪ್ಪನವರು, ಶಂಕರಮೂರ್ತಿಯವರು, ಆನಂದರಾಯರು, PG ಶ್ರೀಧರರಾಯರು, PV ಕೃಷ್ಣಭಟ್ರು ಎಲ್ಲ ಪ್ರಮುಖರು ಅವ್ರ ಮನೆಗೆ ಹೋದಾಗ ನಮ್ಮ ಸೌಭಾಗ್ಯ ಅದೇ ಸಂದರ್ಭದಲ್ಲಿ ಕೃಷ್ಣಪ್ಪನವರು ಶಿವಮೊಗ್ಗಕ್ಕೆ ಬಂದಿದ್ರು. ಅವ್ರ ಹತ್ರ ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರು. ನಾವೇನೋ ಕಳ್ಕೊಂಡ್ಬಿಟ್ಟಿದ್ದೀವಿ ರಾಜಕಾರಣದಲ್ಲಿ ಅನ್ನೋ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಈಗ ಬಂದಿದ್ದೀರಿ ಅಂತ ಕೇಳಿದಾಗ ಹಿರಿಯೂರು ಕೃಷ್ಣಮೂರ್ತಿ ಸ್ಪಷ್ಟವಾಗಿ ಹೇಳಿದ್ರು, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ದುಸ್ಥಿತಿ ಬಂದಿದೆ, ಈಗ ಏನ್ ಮಾಡಬೇಕು? ಕೃಷ್ಣಮೂರ್ತಿಗಳಿಗೆ ತಕ್ಷಣ ಕೃಷ್ಣಪ್ಪನವ್ರು ಹೇಳಿದ್ರು, ನೀನು ಪ್ರಶ್ನೆ ಕೇಳ್ತಿದ್ದೀನಪ್ಪ ಅಂತ. ನಾನು ಕೇಳ್ತಿದ್ದಿಲ್ಲ, ಇವ್ರು ಕೇಳ್ತಾ ಇದ್ದಾರೆ ಅಂತ. ಏನು ಕೆಲಸ ಇಲ್ಲ, ಕೆಲಸ ಮಾಡ್ಕೊಂಡು ಹೋಗೋದು ಅಷ್ಟೇನೆ. ಇಷ್ಟೊಂದು ಜನ ಬಂದಿದ್ದೀರಿ, ನನಗೆ ಪ್ರಶ್ನೆ ಕೇಳಕ್ ಬಂದಿದ್ದೀರಲ್ಲ, ಆಶ್ಚರ್ಯ. ನೀವೆಲ್ಲರೂ ಕೂಡ ಪ್ರಯತ್ನ ಮಾಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ರೈತರದೊಂದು ಕಾರ್ಯಕ್ರಮ ಶುರು ಮಾಡಿ ಅಂತಂದ್ರು. ಒಂದು 2,000 ಜನ ಹೇಗಾದ್ರು ಕಷ್ಟಪಟ್ಟು ಸೇರಿಸಿ ಒಂದು 10,000 ರೂಪಾಯಿ ಹಣ ಸಂಗ್ರಹ ಮಾಡಿ ಅಂತ ಅಂದಾಗ ನಮ್ಮ ಕೈಲಿ ಆಗಲ್ಲ ಅನ್ನೋಂಥ ಪರಿಸ್ಥಿತಿ. 2,000 ಜನನೂ ಸೇರ್ಸಕ್ಕಾಗಲ್ಲ, ಒಂದು 10,000 ರೂಪಾಯಿ ದುಡ್ಡು ಸಂಗ್ರಹ ಮಾಡೋಕ್ಕಾಗಲ್ಲ. ಹೊರಗಡೆ ಬಂದಾಗ ಹಿರಿಯೂರು ಕೃಷ್ಣಮೂರ್ತಿ ಹೇಳ್ತು ನಮ್ಮ ಕಷ್ಟ ಹೇಳ್ಕೊಂಡು ಯಾರು ಕೊಡ್ತಾರೆ ನಮ್ಗೆ 10,000 ರೂಪಾಯಿ ಅಂತ. ಅಪ್ಪ ಹೊರಡ್ರಿ ಎಲ್ಲ ಆಗತ್ತೆ ಅಂತಂದಾಗ ನಾನು ಸ್ಕೂಟರ್ನಲ್ಲಿ ಯಡಿಯೂರಪ್ಪನವರು ನಾನು ಶಿವಮೊಗ್ಗ ನಗರದೆಲ್ಲ ಸುತ್ತಿದಾಗ ಹೋದಲ್ಲೆಲ್ಲ ಜನ ನಮಗೆ ಬೆಂಬಲ ಕೊಟ್ಟು ಎಷ್ಟು ಮಟ್ಟಿಗೆ ಆಯ್ತು ಅಂದ್ರೆ 1,10,000 ರೂಪಾಯಿ ಸಂಗ್ರಹ ಆಯಿತು. ಅದ್ರ ತಕ್ಕಂತೆ ಇಡೀ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ವಿ. ಅವಾಗ ಹಸಿರು ಕಾರ್ಡ್ ಸಿಕ್ಕಿಲ್ಲ ಅನ್ನೋದು ದೊಡ್ಡ ಹೋರಾಟ. 2,000 ಜನ ಅಲ್ಲ, 25,000 ಜನ ಸೇರಂತ ಒಂದು ರೈತರ ಸಮಾವೇಶ ಆಯಿತು. ಆಗ ಹಿರಿಯೂರು ಕೃಷ್ಣಮೂರ್ತಿ ಹೇಳಿದ್ರು, ನೋಡಿ ಕೃಷ್ಣಪ್ಪ ಮಾರ್ಗದರ್ಶನ ಮಾಡಿದ್ರು. ಹೀಗೆ ಸಂಕಷ್ಟ ಸಂದರ್ಭದಲ್ಲಿ ನಮಗೆ ಯಾವತ್ತೂ ಕೂಡ ಧೈರ್ಯವನ್ನು ತುಂಬಿ ಕಾರ್ಯೋನ್ಮುಖವಾಗಿ ಸ್ಫೂರ್ತಿ ಕೊಡ್ತಾ ಇದ್ದಂಥವ್ರು ಮಾನ್ಯ ಹಿರಿಯೂರು ಕೃಷ್ಣಮೂರ್ತಿಗಳು. ಈಗಾಗಲೇ ಎಲ್ ಎ ರಾಮಚಂದ್ರ ಹೇಳಿದ್ರು, ತುರ್ತು ಪರಿಸ್ಥಿತಿ ಸಂದರ್ಭ. ಒಂದ್ ಕಡೆ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋಂಥ ಪ್ರಯತ್ನವನ್ನ ಮಾಡಿಸ್ತಾ ಇದ್ರೆ, ಮತ್ತೊಂದು ಕಡೆ ಸಾಂಸ್ಕೃತಿಕವಾಗಿ ನಮ್ಮ ವಿಚಾರವನ್ನ ಸರ್ಕಾರಕ್ಕೂ ಚಾಟಿಯಾಗಿ ಬಿಡಿಸಿ ಬೇರೆ ಬೇರೆಯನ್ನು ಬಳಸ್ಕೋಬೇಕು ಅನ್ನೋ ಪ್ರಯತ್ನವನ್ನ ಮಾಡೋದ್ರಲ್ಲಿ ಹಿರಿಯೂರು ಕೃಷ್ಣಮೂರ್ತಿ ಎಕ್ಸ್ಪರ್ಟ್. ಮಲ್ನಾಡ್ ಅಸೋಸಿಯೇಟ್ಸ್ ಅಂತ ಒಂದು ಹೆಸರು, ಇಂಗ್ಲಿಷ್ ಹೆಸರೇ ಇತ್ತು. ಅನೇಕ ಹಿರಿಯರನ್ನ, ಕರ್ನಾಟಕ ರಾಜ್ಯದಲ್ಲಿರುವಂತ ಹಿರಿಯರನ್ನ ಕರೆಸಿ ಅವ್ರ ಮುಖಾಂತರ ವೈಚಾರಿಕವಾಗಿ ಸರ್ಕಾರಕ್ಕೆ ಚಾಟಿ ಬಿಡಿಸಂತ ಒಂದು ಪ್ರಯತ್ನವನ್ನ ಮಲ್ನಾಡ್ ಅಸೋಸಿಯೇಟ್ ಮುಖಾಂತರ ಮಾಡಿಸಿದ್ದು ಹಿರಿಯೂರು ಕೃಷ್ಣಮೂರ್ತಿಗಳು. ನಾವೆಲ್ಲರೂ ಕೂಡ ನಾವು ಬೆಳಿಬೇಕ್ರೆ ನೀವು ಅಂತಂದು ಬೆಳೆದಂಥವ್ರು ಹಿರಿಯೂರು ಕೃಷ್ಣಮೂರ್ತಿಗಳು. ಇವತ್ತೇನಾದ್ರೂ ಕೂಡ ಯಾವ ರೀತಿ ನನ್ನ ತಂದೆ ತಾಯಿ ನಾನು ಬೆಳೆಸಿದ್ರು ಆ ರೀತಿಯಲ್ಲಿ ಇವತ್ತು ಈ ರೂಪಕ್ಕೆ ನಾನು ಬರ್ಬೇಕಾದ್ರೆ ಹಿರಿಯೂರು ಕೃಷ್ಣಮೂರ್ತಿಗಳು ಕಾರಣ ಅನ್ನೋದನ್ನ ಎಲ್ಲಿ ಬೇಕಾದ್ರೂ ಗಂಟಾಘೋಷವಾಗಿ ನಾನು ಹೇಳ್ಬಂದೆ. ಅದೇ ರೀತಿ ಹೊರಟಂತ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ, ಇವಾಗಿನಷ್ಟು ಜಾತಿಯ ವ್ಯವಸ್ಥೆ, ಕೆಟ್ಟ ವ್ಯವಸ್ಥೆ ಅವಾಗಿರ್ಲಿಲ್ಲ. ಆದ್ರೆ ಎಲ್ಲರೂ ಕೂಡ ಅವರವ್ರ ರಾಜಕಾರಣ ಅವರವ್ರು ಮಾಡ್ತಿದ್ರು. ಹಿಂದೂ ಸಮಾಜೋತ್ಸವ ಮಾಡಿಸ್ಬೇಕು ಅಂತ ಹಿರಿಯೂರು ಕೃಷ್ಣಮೂರ್ತಿಗಳು ಯಾರು ಸಂಘದ ಹಿರಿಯರು ಹೇಳಿದಂತ ಸಂದರ್ಭ ಶಿವಮೊಗ್ಗ ನಗರದ ಮಾಡ್ಬೇಕು ಅಂತ ಅಂದಾಗ, ಶಿವಮೊಗ್ಗ ನಗರದ ಪ್ರತಿ ಮನೆ ಮೇಲೂ ಕೂಡ ಭಗವದ್ ಧ್ವಜ ಹಾರಿಸ್ಬೇಕು ಅನ್ನಂತ ಪ್ರಶ್ನೆ ತೀರ್ಮಾನ ಮಾಡಿದಾಗ ಒಂದು ಸಮಿತಿ ಮಾಡ್ಬೇಕಂದ್ರೆ ಅಂದ್ರೆ ಯಾರ್ಯಾರು ಸಮಿತಿ ಮಾಡ್ಬೇಕು ಅಂತ ಎಲ್ಲಾ ಪಕ್ಷದವರು ಸೇರಿಸಿ, ಎಲ್ಲಾ ಜಾತಿಯವರು ಸೇರಿಸಿ ಅಂತ. ನಮ್ಮ ಆಗಿನ ರಾಜಕೀಯ ಪರಿಸ್ಥಿತಿನಲ್ಲಿ ಎಲ್ಲಾ ಪಕ್ಷದವರು ಹೇಗ್ ಬರ್ತಾರೆ ಅಂತ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಅಂದಾಗ ಆಶ್ಚರ್ಯ ಆಯ್ತು. ಕಾಂಗ್ರೆಸ್ಸಿನ ದಿಗ್ಗಜಗಳು ಎಲ್ಲರೂ ಆ ಸಂದರ್ಭದಲ್ಲಿ ಕರೆದಂತ ಸಂದರ್ಭಗಳು ಕಮಿಟಿಯಲ್ಲಿ ಸೇರ್ಕೊಂಡ್ರು.
ರಾಜ್ಯದ ಇತಿಹಾಸದಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಹಿಂದೂ ಆ ಒಂದು ಭಗವದ್ ಧ್ವಜವನ್ನು ಹಾರಿಸಿ ಹಿಂದುತ್ವಕ್ಕೆ ಮೂಲ ಕಾರಣರಾದವರು ಮಾನ್ಯ ಹಿರಿಯೂರು ಕೃಷ್ಣಮೂರ್ತಿಗಳು ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಆಗಿನ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಾದ ವೆಂಕಟಪ್ಪನವರು ಇರ್ಬೋದು, ಅದೇ ರೀತಿ ಕೆಂಚಪ್ಪನವರು ಇರ್ಬೋದು, ಎಲ್ಲ ಹಿರಿಯರು ಕೂಡ ಆ ಹಿಂದೂ ಸಮಾಜೋತ್ಸವದಲ್ಲಿ ಭಾಗವಹಿಸಿ ನಮಗೆ ಸ್ಫೂರ್ತಿ ಕೊಟ್ಟಂತ ಒಂದು ವ್ಯವಸ್ಥೆ ನಾವು ಎಂದೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ 89ರಲ್ಲಿ ಅಸೆಂಬ್ಲಿ ಚುನಾವಣೆ ಬಂತು. ದಿವಂಗತ ಆನಂದರಾಯರು MP ನಿಲ್ಬೇಕು ಅಂತ ತೀರ್ಮಾನ ಮಾಡಿದಾಗ ಇವರೆಲ್ಲ ಹಿರಿಯರು ಒಟ್ಟಿಗೆ ಕೂತ್ಕೊಂಡು ಕರೆದು ಒಂದೇ ಮಾತಾಡಿದ್ರು, ನೀನ್ ಚುನಾವಣೆ ನಿಲ್ಕೋಬೇಕು ಅಸೆಂಬ್ಲಿಗೆ ಅಂತ. KS ಶ್ರೀನಿವಾಸ್ ಎದುರಿಗೆ ಇವರೆಲ್ಲ ತೀರ್ಮಾನ ಮಾಡಿ ನನಗೆ ಟೋಪಿ ಹಾಕಿ ಕೊಡ್ತಾರೆ ಅಂತ ನನಗೆ ಅನಿಸ್ತಾ ಇತ್ತು. ಯಾಕೆಂತಂದ್ರೆ ಹಿರಿಯೂರು ಕೃಷ್ಣಮೂರ್ತಿ KS ಶ್ರೀನಿವಾಸ್ ಎದುರಿಗೆ ಚುನಾವಣೆ ನಿಲ್ಲೋದು ಬಹಳ ಕಷ್ಟ ಅಂತ. ಆದ್ರೆ ಇವರೆಲ್ಲರೂ ಸೂಚನೆ ಕೊಟ್ಟರು ನಿಲ್ಬೇಕು ಅಂತ. ನಿಂತಾಗ ನನಗೇ ಆಶ್ಚರ್ಯ ಆಯ್ತು. ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ಪ್ರತಿ ಮನೆಗೂ ಹೋಗಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ಅನ್ನೋ ಪ್ರಯತ್ನ ಮಾಡಿ ಯಶಸ್ವಿಯಾಗಿದ್ದು ಹಿರಿಯೂರು ಕೃಷ್ಣಮೂರ್ತಿ ಮತ್ತು ವೇದಿಕೆಯಲ್ಲಿ ಎಲ್ಲಾ ಪ್ರಮುಖರು ಅವ್ರ ಕಾರಣ. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ಬೇಡ ನನಗೆ ಚುನಾವಣೆಗೆ ನಾನು ಯಡಿಯೂರಪ್ಪನವರು ಒಂದು ಪೈಪ್ ಫ್ಯಾಕ್ಟರಿ ಮಾಡ್ತಾ ಇದ್ದೀವಿ, ಕಷ್ಟ ಆಗುತ್ತೆ, 3 ತಿಂಗಳು ನಾನು ಓಡಾಡ್ತೀನಿ, ಬೇರೆ ಯಾರಿಗಾರ ನಿಲ್ಸಿ ಅಂತ ಅಂದಾಗ ಯಾಕೆ ಅಂದ್ರು 3 ತಿಂಗಳು ಬೇಕಾದ್ರೆ ನಾನು ಓಡಾಡ್ತೀನಿ ಅಂತ ಹೇಳಿದ್ರು. ನೀವು ಓಡಾಡು, 3 ತಿಂಗಳು ಓಡಾಡು, ಚುನಾವಣೆ ಸೋಲು ಫ್ಯಾಕ್ಟ್ರಿ ಹೋಗುವುದು. ಆದ್ರೆ ಅವರೆಲ್ಲರ ಆಶೀರ್ವಾದ ಇತ್ತು MLA ನಾನು ಆದೆ. ಆದ್ರೆ ಇವತ್ತು ಆ ಫ್ಯಾಕ್ಟ್ರಿ ನಾನು ಯಡಿಯೂರಪ್ಪನವರು ಪಾರ್ಟ್ನರ್ಶಿಪ್ ನಡೀತಾ ಇರೋಂಥ ಫ್ಯಾಕ್ಟ್ರಿ ನಾವು ನೋಡ್ಕೊಳಕ್ಕೆ ಇಬ್ಬರು ಆಗ್ಲಿಲ್ಲ, ಇಡೀ ರಾಜ್ಯ ಸುತ್ತಾ ಇದ್ವಿ. ಆಗ ಹಿರಿಯೂರು ಕೃಷ್ಣಮೂರ್ತಿಗಳು ಕರೆದು ನಿಮ್ ಫ್ಯಾಕ್ಟ್ರಿ ಕತೆ ಏನು ಅಂತ, ಬ್ಯಾಂಕ್ ಲೋನ್ ಎಲ್ಲ ತಗೊಂಡಿದ್ದೀರಿ, KSFC ಲೋನ್ ತಗೊಂಡಿದ್ದೀರಿ ಅಂತ. ಒಬ್ಬ ಕಾರ್ಯಕರ್ತರ ಬಗ್ಗೆ ಎಷ್ಟು ಮಟ್ಟಿಗೆ ಅವ್ರು ಗಮನ ಕೊಡ್ತಾ ಇದ್ರು ಅಂತಂದ್ರೆ, ನಷ್ಟ ಆಗತ್ತೆ ಅನ್ನೋ ಪರಿಸ್ಥಿತಿ ಇದ್ದಂತ ಆ ಫ್ಯಾಕ್ಟ್ರಿಗೆ ಒಬ್ಬ ನಮ್ಮ ಕಾರ್ಯಕರ್ತನ ಮ್ಯಾನೇಜರ್ ಆಗಿ ಜವಾಬ್ದಾರಿ ಕೊಟ್ಟು ಅದನ್ನ ನಡೆಸಿ 1 ಫ್ಯಾಕ್ಟ್ರಿಯಿಂದ 3 ಫ್ಯಾಕ್ಟ್ರಿ ಮಾಡೋದಕ್ಕೆ ನಮಗೆ ಪ್ರೇರಣೆ ಕೊಟ್ಟವರು ಹಿರಿಯೂರು ಕೃಷ್ಣಮೂರ್ತಿ. ವೈಯಕ್ತಿಕವಾಗಿ ನಮ್ಮ ಕಷ್ಟದಲ್ಲೂ ಕೂಡ ಅವರು ಅವತ್ತೇ ಭಾಗವಹಿಸ್ತಾ ಇದ್ದಂತ ವ್ಯಕ್ತಿ ಎನ್ನುವುದ್ರ ಬಗ್ಗೆ ನಾವೆಂದೂ ಕೂಡ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ಪ್ರತಿ ಸಂಕಷ್ಟದಲ್ಲೂ ಕೂಡ ಸಂಘಟನೆಗೆ ಇರ್ಬೋದು, ವ್ಯಕ್ತಿಶಃ ಇರ್ಬೋದು, ಕಾರ್ಯಕರ್ತರಿಗೆ ಸ್ಫೂರ್ತಿ ಕೊಟ್ಟು ನೀವು ಕೆಲಸ ಮಾಡ್ಕೊಂತ ಹೋಗಿ ಅಂತ ಹಿರಿಯೂರು ಕೃಷ್ಣಮೂರ್ತಿಗಳು ಈಗಾಗಲೇ ಮಾನ್ಯ ಯಡಿಯೂರಪ್ಪನವ್ರು ಹೇಳ್ದಂಗೆ ಏನೇ ಸಂಘರ್ಷಗಳು ನಮಗೆ ಬಂದ್ರೆ, ಕಾರ್ಯಕರ್ತರ ಮಧ್ಯೆ ಗೊಂದಲಗಳು ಬಂದ್ರೆ ಅಲ್ಲಿ ಹಿರಿಯೂರು ಕೃಷ್ಣಮೂರ್ತಿಗಳು ಹೋದ್ರೆ ನಮಗೆ ಅವತ್ತು ಪರಿಹಾರ ಸಿಗ್ತಾರೆ. ಅವತ್ತು ಜೀವಂತವಾಗಿದ್ದಂತ ಹಿರಿಯೂರು ಕೃಷ್ಣಮೂರ್ತಿಗಳು ನಮ್ಮನ್ನೆಲ್ಲ ಒಟ್ಟಾಕೊಂಡು ಸಂಘಟನೆ ಕೆಲಸ ಮಾಡ್ಕೊಳಕ್ ಹೋಗ್ತಿದ್ರು. ಇವತ್ತು ಸ್ವರ್ಗದಲ್ಲಿರುವಂತ ಹಿರಿಯೂರು ಕೃಷ್ಣಮೂರ್ತಿಗಳು ಸತ್ರು ಕೂಡ ಬಿಡಲ್ಲ, ನೀವು ಒಟ್ಟಾಗಿರ್ಬೇಕು ಅಂತ ತಿಳ್ಕೊಂಡು ನಮ್ಮೆಲ್ಲರೂ ಒಟ್ಟಿಗೆ ಸೇರಿಸಿದ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ ಸ್ವರ್ಗದಲ್ಲಿ ಅಂತ ನನಗೆ ಅನ್ಸುತ್ತೆ. ಅಂತ ಹಿರಿಯೂರು ಕೃಷ್ಣಮೂರ್ತಿಯವ್ರನ್ನ ಇವತ್ತು ನಾವು ನೆನಪು ಮಾಡ್ಕೊತಾ ಇರೋದು. ಅವ್ರು ಯಾವ ಒಂದು ದಿಕ್ಕಲ್ಲಿ ಅವತ್ತು ನಮಗೆ ಕೆಲಸ ಹೇಳ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು, ಅದೇ ಕೆಲಸವನ್ನ ನಾವು ಮುಂದುವರ್ಸೋದಕ್ಕೆ ಹಿರಿಯೂರು ಕೃಷ್ಣಮೂರ್ತಿಗಳಂತ ಹಿರಿಯರು ನಮಗೆ ಮಾರ್ಗದರ್ಶನ ಮಾಡ್ಲಿ ಅಂತ ಹೇಳ್ತಾ ಹಿರಿಯೂರು ಕೃಷ್ಣಮೂರ್ತಿಗಳಿಗೆ ಶ್ರದ್ಧಾಂಜಲಿಯ ಪುಷ್ಪಾಂಜಲಿ ಅರ್ಪಣೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.